ನಮಸ್ಕಾರ ಎಲ್ರಿಗೂ ಕನ್ನಡ ಸ್ಪೋರ್ಟ್ಸ್ ಆಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು IPLನ 14ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. GT ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಇತ್ತು. ಇದು ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ ನಡೀತು. ಡೆಲ್ಲಿಗೆ ಹೋಮ್ ಪಿಚ್ ಕೂಡ ಆಗಿತ್ತು. ಹಾಗೆ DC ಅವರು ಟಾಸ್ ವಿನ್ ಆಗಿ ಆ್ಯಸ್ ಯೂಶುವಲ್ ಚೇಸಿಂಗ್ ತೊಗೊಂಡಿದ್ರು. ಬಟ್ ಇದೊಂದು ಅದ್ಭುತವಾದ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ನೈಲ್ ಬ್ಯಾಟಿಂಗ್ ಮ್ಯಾಚ್ ಆಗಿತ್ತು. ಇದರಲ್ಲಿ DC ಅವರು 1 ರನ್ನಿಂದ ಸೋತರು. ಗುಜರಾತ್ ಟೈಟನ್ಸ್ ಅವರು ಕೇವಲ 1 ರನ್ನಿಂದ ಗೆದ್ದರು ಅಂತ ಹೇಳ್ಬೋದು. ಒಂದು ಉತ್ತಮ ಒಂದು ಮ್ಯಾಚ್ ಆಗಿತ್ತು ಇದು ಪ್ರೇಕ್ಷಕರಿಗೆ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಗುಜರಾತ್ ಟೈಟನ್ಸ್ ಅವರು 20 ಓವರ್ಗಳಲ್ಲಿ 20 ಓವರ್ಗಳಲ್ಲಿ 210 ರನ್ ಹೊಡೆದ್ರು, 4 ವಿಕೆಟ್ ಕಳ್ಕೊಂಡು. ಇನ್ನೂ ಸ್ವಲ್ಪ ಜಾಸ್ತಿ ಹೊಡಿಬೋದಿತ್ತು ಅವರು, ಆದರೆ ಕೊನೆಯಲ್ಲಿ ಬ್ಯಾಟ್ಸ್ಮನ್ಗಳು ಫಿನಿಶಿಂಗ್ ಮಾಡೋದು ಅಷ್ಟೊಂದು ವಿಫಲ ಆದರು ಅಂತ ಹೇಳ್ಬೋದು. ಓಪನಿಂಗ್ ಸಾಯಿ ಸುದರ್ಶನ್ ಅವರು ಸ್ವಲ್ಪ ಈ ಸಲ ಅಷ್ಟೊಂದು ಫಾರ್ಮಲ್ಲಿ ಇದ್ದಂಗೆ ಕಾಣ್ತಿಲ್ಲ. ಅವರು ಎಲ್ಲ ಸೀಸನಲ್ಲೂ ಅಷ್ಟು ಕನ್ಸಿಕ್ಯೂಟಿವ್ ಆಡ್ತಾ ಇದ್ರು ಒಳ್ಳೆ ಫಾರ್ಮಲ್ಲಿ. ಆದರೆ ಈ ಮ್ಯಾಚಲ್ಲಿ ಕೇವಲ 7 ಬಾಲಿಗೆ 12 ರನ್ನಿಗೆ ಔಟ್ ಆದರೆ 2 4 ಹೊಡೆದು. ಅದೇ ನೆಕ್ಸ್ಟ್ ಬಂದಂಥ ಶುಭ್ಮನ್ ಗಿಲ್ ಮತ್ತು ಜೋಸ್ ಬಟ್ಲರ್ ಅವರು ಒಂದು ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರು. ಅದರಲ್ಲೂ ಜೋಸ್ ಬಟ್ಲರ್ ಅವರು 27 ಬಾಲ್ಗಳಲ್ಲಿ 52 ರನ್ ಹೊಡೆದು. ಇದರಲ್ಲಿ 3 4 5 6 ಕೂಡ ಇತ್ತು. ಅವರು ಸ್ವಲ್ಪ ಬಟ್ಲರ್ ಫಾರ್ಮ್ ಹಿನ್ನಡೆ ಕಾಣ್ತಾ ಇತ್ತು. ಆದರೆ ಈ ಮ್ಯಾಚಲ್ಲಿ ಅವರು ಎಂಥ ಪ್ಲೇಯರ್ ಅಂತ ಅವರು ಮತ್ತೆ ಹಾಗೆ ಪ್ರೂವ್ ಮಾಡಿದ್ರು. ಇನ್ನು ನೆಕ್ಸ್ಟು ವಾಷಿಂಗ್ಟನ್ ಸುಂದರ್ ಅವರು ಮತ್ತು ಶುಭ್ಮನ್ ಗಿಲ್ ಅವರು ಒಂದು ಉತ್ತಮ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಶುಭ್ಮನ್ ಗಿಲ್ ಅವರು 45 ಬಾಲಲ್ಲಿ 70 ರನ್ ಹೊಡೆದ್ರು, 4 4 5 6 ಇನ್ಕ್ಲೂಡ್ ಆಗಿತ್ತು. ಹಾಗೆ ವಾಷಿಂಗ್ಟನ್ ಸುಂದರ್ ಅವರು ಫಸ್ಟ್ 50 ಹೊಡೆದ್ರು IPL. ಒಂದು ಗುಡ್ ಆಲ್ರೌಂಡರ್, ಆದರೆ ಅವಕಾಶ ಸಿಕ್ಕಿದ್ರು ಅಷ್ಟೊಂದು 50 ಹೊಡೆಯೋಕ್ಕಾಗಿಲ್ಲ. ಆದರೆ ಈ ಮ್ಯಾಚಲ್ಲಿ ಒಂದು 50 ಹೊಡೆದ್ರು, 32 ಬಾಲಿಗೆ 55, 6 4 2 6 ಇತ್ತು ಅಂತ ಹೇಳ್ಬೋದು. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಆದರೆ ಇವರೊಬ್ಬರು ಔಟ್ ಆದಮೇಲೆ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಗೆನ್ ಫಿಲಿಪ್ಸ್ ಅವರು 9 ಬಾಲಿಗೆ 14 ರನ್ ಹೊಡೆದ್ರು, 1 4 1 6 ಇತ್ತು. ಇನ್ನು ರಾಹುಲ್ ತೆವಟೆ ಸಿಕ್ಕಿದೆ ಒಂದು ಬಾಲು, ಅವರು 1 ಬಾಲಿಗೆ 1 ರನ್ ಹೊಡೆದ್ರು. ತೆವಟೆಗೆ ಯಾವಾಗಲೂ ಹಾಗೆ 18 ಓವರ್ ಮೇಲೆ ಬರೋದ್ರಿಂದ ಅವರಿಗೆ ಒಂದು ಫಿನಿಷರ್ ರೋಲ್ ಇರುತ್ತೆ. ಅಷ್ಟೊಂದು ಆಪರ್ಚುನಿಟಿ ಸಿಗಲ್ಲ ಅಂತ ಹೇಳ್ಬೋದು ತೆವಟೆ ಅವರಿಗೆ ಒಂದು ಪ್ರೂವ್ ಮಾಡ್ಕೊಳಕ್ಕೆ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಮುಖೇಶ್ ಕುಮಾರ್ ಅವರು ಎಕ್ಸ್ಪೆನ್ಸಿವ್ ಆದರು, ಆದರೆ 2 ವಿಕೆಟ್ ತೊಗೊಂಡ್ರು. ಲುಂಗಿ ನಿಗಿಡಿ ಅವರು ಅತ್ಯುತ್ತಮ ಸ್ಲೋವರ್ ಬಾಲ್ಗಳನ್ನು ಹಾಕಿದ್ರು, ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು, 1 ವಿಕೆಟ್ ತೊಗೊಂಡ್ರು. ಇನ್ನು ಕುಲ್ದೀಪ್ ಯಾದವ್ ಅವರು 4 ಓವರಿಗೆ 42 ರನ್ ಕೊಟ್ಟು 1 ವಿಕೆಟ್ ತೊಗೊಂಡ್ರು. ಒಂದು ಸಾಧಾರಣ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ವಿಪ್ರಾಜ್ ನಿಗಮ್ ಅವರು ಎಕ್ಸ್ಪೆನ್ಸಿವ್ ಆದರು, 1 ಓವರಿಗೆ 23. ನಟರಾಜನ್ ಅವರು ಒಂದು ಉತ್ತಮ ಎಕನಾಮಿಕ್ ಸ್ಪೆಲ್ ಹಾಕ್ರು, 4 ಓವರಿಗೆ 34 ರನ್ನು, 8 ಓವರ್ ಎಕನಾಮಿಕಲ್ ಕೊಟ್ಟರು. ಓಕೆ ಬಾಲಿಂಗ್ ಅಂತ ಹೇಳ್ಬೋದು. ಇನ್ನು ಒಂದು ದೊಡ್ಡ ರನ್ ಚೇಸ್ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 7 ಬೀಳ್ತಾ 20 ಓವರ್ಗಳಲ್ಲಿ 289 ರನ್ ಗಳಿಸಿ 8 ವಿಕೆಟ್ ಕಳ್ಕೊಂಡ್ರು. ಕೇವಲ 1 ರನ್ನಿಂದ ಮ್ಯಾಚ್ ಸೋತರು ಅಂತ ಹೇಳ್ಬೋದು. ಒಂದು ಅತ್ಯುತ್ತಮ ಮ್ಯಾಚ್ ಆಗಿತ್ತು. ಇನ್ನು ಪತನ್ ನಿಸಾಂಕ ಶ್ರೀಲಂಕಾ ಪ್ಲೇಯರ್ ಈ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು. 24 ಬಾಲಿಗೆ 41 ರನ್ ಹೊಡೆದು, 6 4 1 6 ಇತ್ತು. KL ರಾಹುಲ್ ಅವರು 52 ಬಾಲಿಗೆ 92 ರನ್ ಹೊಡೆದ್ರು, 11 4 4 6 ಇತ್ತು. ಅಗೇನ್ ಅವರು ಮ್ಯಾಚ್ ಫಿನಿಶಿಂಗ್ ಮಾಡಲು ವಿಫಲ ಆದರು ಅಂತ ಹೇಳ್ಬೋದು. ಚೆನ್ನಾಗಿ ಆಡ್ತಾರೆ KL ರಾಹುಲ್, ಆದರೆ ಫಿನಿಶಿಂಗ್ ಟಚ್ ಕೊಡೋಕ್ಕೆ ವಿಫಲ ಆಗ್ತಾರೆ. ನೆಕ್ಸ್ಟ್ ನಿತೀತ್ ರಾಣಾ ಅವರು 6 ಬಾಲಿಗೆ 5 ರನ್ನು. ಸಮೀರ್ ರಜ್ವಿ ಅವರು ಒಳ್ಳೆ ಫಾರ್ಮಲ್ಲಿದ್ದರು, 1 ಬಾಲಿಗೆ 0 ರನ್ನು, 2 ಮ್ಯಾಚಿಗೆ 2 50 ಹೊಡೆದು 2 ಮ್ಯಾಚ್ ಕೂಡ ತೊಗೊಂಡಿದ್ರು. ಅವರು ಫೇಲ್ಯೂರ್ ಆದರು. ಡೇವಿಡ್ ಮಿಲ್ಲರ್ ಅವರು ಬ್ಯಾಟಿಂಗ್ ಮಾಡೋಕ್ಕೆ ಬಂದರು. ಆದರೆ ಪ್ರಸಿದ್ಧ ಕೃಷ್ಣ ಅವರಲ್ಲಿ ಸ್ವಲ್ಪ ಕೈಗೆ ಇಂಜುರಿ ಆಗಿ ಅವ್ರು ಹೋದರು ರಿಟೈರ್ಡ್ ಆಗಿ. ಮತ್ತೆ ವಾಪಸ್ ಬಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ನಾಟ್ ಔಟ್ ಆಗದೆ 20 ಬಾಲಿಗೆ 41 ಹೊಡೆದು, 3 4 3 6 ಇತ್ತು. ಇನ್ನು ಅಕ್ಷರ್ ಪಟೇಲ್ ಅವರು ಡೇವಿಡ್ ಮಿಲ್ಲರ್ ರಿಪ್ಲೇಸ್ಮೆಂಟ್ ಆಗಿ ಬಂದಾಗ ಏನೂ ಆಡಲಿಲ್ಲ, 3 ಬಾಲಿಗೆ 2 ರನ್ನು. ಸ್ಟಬ್ಸ್ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, 6 ಬಾಲಿಗೆ 7 ರನ್ನು, ರನ್ಔಟ್ ಆದರು. ವಿಪ್ರಾಜ್ ನಿಗಮ್ ಅವರು 7 ಬಾಲಿಗೆ 12 ರನ್ ಹೊಡೆದ್ರು, ಒಂದು ಒಳ್ಳೆ ಪ್ರದರ್ಶನ, 2 4 ಇನ್ಕ್ಲೂಡ್ ಆಗಿತ್ತು. ಕುಲ್ದೀಪ್ ಯಾದವ್ ಅವರು 1 ಬಾಲಿಗೆ 1 ರನ್ ಹೊಡೆದಿದ್ರು. ಕೊನೆಯಲ್ಲಿ 1 ಬಾಲಿಗೆ 1 ರನ್ 2 ರನ್ ಬೇಕಿದ್ದಾಗ ಅದು ಬೀಟ್ ಆಯಿತು. ಕುಲ್ದೀಪ್ ಅಷ್ಟು ಚೆನ್ನಾಗಿ ಓಡಲಿಲ್ಲ, ಅದು ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ಬೋದಿತ್ತು. ಸಿರಾಜ್ ಅವರು ಎಕ್ಸ್ಪೆನ್ಸಿವ್, ಆದರೆ 1 ವಿಕೆಟ್. ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು. ರಶೀದ್ ಖಾನ್ ಅವರು ತುಂಬ ದಿನಗಳ ನಂತರ ಎಂಥ ಸ್ಪಿನ್ನರ್ ಅಂತ ಪ್ರೂವ್ ಮಾಡಿಕೊಂಡ್ರು. ಹಾಗೆ ತುಂಬ ದಿನಗಳ ನಂತರ ಮ್ಯಾಚ್ ಕೂಡ ದಡ್ಸ್ಕೊಂಡ್ರು. 4 ಓವರಿಗೆ 17 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಈ ಪ್ರದರ್ಶನಕ್ಕೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು. ಇನ್ನು ಅಶೋಕ್ ಶರ್ಮಾ ಅವರು ತುಂಬ ಎಕ್ಸ್ಪೆನ್ಸಿವ್ ಆದರು. ಪ್ರಸಿದ್ಧ ಕೃಷ್ಣ ಅವರು 4 ಓವರಿಗೆ 45 ರನ್ ಕೊಟ್ಟು 2 ವಿಕೆಟ್ ತೊಗೊಂಡಿದ್ದರು. ವಾಷಿಂಗ್ಟನ್ ಸುಂದರ್ ಅವರು 1 ಓವರಿಗೆ 11 ರನ್ನು ಕೊಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಅಂತ ಹೇಳ್ಬೋದು. ಪ್ರಸಿದ್ಧ ಕೃಷ್ಣ ಎಕ್ಸ್ಪೆನ್ಸಿವ್ ಆದರೆ ಮ್ಯಾಚ್ ವಿನ್ ಮಾಡಿಸ್ತಾರೆ ಅಂತ ಹೇಳ್ಬೋದು. ಫಸ್ಟ್ ವಿಕೆಟಿಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ಬಿಟ್ರೆ ಬೇರೆ ಯಾವುದು ವಿಕೆಟಿಗೆ ಅಷ್ಟೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂತ ಹೇಳ್ಬೋದು. ಇನ್ನು ಸ್ಕ್ವಾಡಲ್ಲಿ ಏನೂ ಅಷ್ಟೊಂದು ಚೇಂಜಸ್ ಇರಲಿಲ್ಲ. DCಲಿ ಏನೂ ಚೇಂಜಸ್ ಇರಲಿಲ್ಲ. ಆ್ಯಸ್ ಯೂಶುವಲ್ ಮುಖೇಶ್ ಕುಮಾರ್ ಬದಲು ಸಮೀರ್ ರಿಜ್ವಿ ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಿದ್ದರು. ಇನ್ನು ಶುಭ್ಮನ್ ಗಿಲ್ ಅವರು ಹೋದ ಮ್ಯಾಚ್ ಇಂಜುರಿ ಸ್ವಲ್ಪ ಹುಷಾರಿಲ್ಲ ಅಂತ ಹೊರಗೋಗಿದ್ರು, ಒಳಗೆ ಬಂದರು. ಅವ್ರ ಬದಲು ಕುಮಾರ್ ಕುಶಾಗರ್ ಅವರು ಹೊರಗೋಗಿದ್ರು. ಇನ್ನು ಶಾರುಖ್ ಖಾನ್ ಅವರು ಬದಲು ಪ್ರಸಿದ್ಧ ಕೃಷ್ಣ ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಿದ್ರು. ಶಾರುಖ್ ಖಾನ್ ಅವ್ರಿಗೆ ಏನಕ್ಕೆ ಚಾನ್ಸ್ ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅವರು ಆ್ಯಕ್ಚುಲಿ ಆಡಿದ 1-2 ಪಂದ್ಯ ಸೈಯದ್ ಮುಸ್ತಕ್ ಅಲಿಲಿ ಆ ಪ್ರದರ್ಶನ ಮೇಲೆ ಅವ್ರಿಗೆ IPL ಅಲ್ಲಿ ಚಾನ್ಸ್ ಸಿಕ್ತು. ಆದರೆ ಇಲ್ಲಿ ತನಕ ಅವ್ರು ಒಂದೇ ಒಂದು ಮ್ಯಾಚ್ ವಿನಿಂಗ್ ಪ್ರದರ್ಶನ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಇನ್ನು ಕೊನೆಯ ಓವರ್ಗಳಲ್ಲಿ ತುಂಬ ಕುತೂಹಲಭಾರಿ ಇತ್ತು ಅಂತ ಹೇಳ್ಬೋದು. 2 ಓವರಿಗೆ 36 ರನ್ ಬೇಕಿತ್ತು, ಆದರೆ ಸಿರಾಜ್ ಅವರು ತುಂಬ ಎಕ್ಸ್ಪೆನ್ಸಿವ್ ಆದರು, 23 ರನ್ ಕೊಟ್ಟರು. ಇನ್ನು ಕೊನೆ ಓವರಲ್ಲಿ ಕೇವಲ 13 ರನ್ ಬೇಕಿತ್ತು ಲಾಸ್ಟ್ ಓವರಲ್ಲಿ. ಪ್ರಸಿದ್ಧ ಕೃಷ್ಣ ಅವರು ಬಂದರು,
ಫಸ್ಟ್ ಬಾಲೇ 4 ಹೋಯ್ತು. ವಿಕ್ರಮ್ ನಿಗಮ್ಗೆ ಸೆಕೆಂಡ್ ಬಾಲ್ ವಿಕ್ರಮ್ ನಿಗಮ್ ಅವ್ರು ಔಟ್ ಆದರು. ಸೊ 4 ಬಾಲಿಗೆ 9 ರನ್ ಬೇಕಿತ್ತು. ದೆನ್ ಕುಲ್ದೀಪ್ ಯಾದವ್ ಒಂದು ಸಿಂಗಲ್ ತೊಗೊಂಡ್ರು. ಸೊ 3 ಬಾಲಿಗೆ 8 ರನ್ ಬೇಕಿತ್ತು. ಅವಾಗ 6 ಹೊಡೆದ್ರು. ಮಿಲ್ಲರ್ ಒಂದು ಅತ್ಯುತ್ತಮ ಶಾಟ್ ಅದಾಗಿತ್ತು. ಸೊ 2 ಬಾಲಿಗೆ 2 ರನ್ ಬೇಕಿತ್ತು. ತುಂಬ ಗೆಲ್ಲುವ ಮ್ಯಾಚ್ ಆಗಿತ್ತು. ಅಲ್ಲಿ ಪ್ರಸಿದ್ಧ ಕೃಷ್ಣ ಡೇವಿಡ್ ಮಿಲ್ಲರ್ಗೆ ಒಂದು ಬಾಲ್ ಆಗ್ತಾರೆ, ಅದು ಸಿಂಗಲ್ ತೊಗೊಂಡ್ರೆ ಟೈ ಆದರೂ ಆಗೋದು. ಬಟ್ ಡೇವಿಡ್ ಮಿಲ್ಲರ್ ಅದು ಸಿಂಗಲ್ ಹೋಗೋದು ಅಂಥದ್ದು, ಡಬಲ್ ಸಿಗ್ತಿರಲಿಲ್ಲ. ಅದೇ ಕುಲ್ದೀಪ್ ಸ್ಟ್ರೈಕಿಗೆ ಬರ್ತಿದ್ರು ಅನ್ಬೋದು. ಬಟ್ ಡೇವಿಡ್ ಮಿಲ್ಲರ್ ಅವರು ಅದು ಬಿಟ್ಬಿಟ್ರು, ನಾನೇ ಫಿನಿಶ್ ಮಾಡೋದು ಲಾಸ್ಟ್ ಬಾಲಲ್ಲಿ ಅಂತ. ಬಟ್ ಲಾಸ್ಟ್ ಬಾಲ್ ಬೀಟ್ ಆಯಿತು. ಒಳ್ಳೆ ಬೌನ್ಸರ್ ಹಾಕ್ರು ಪ್ರಸಿದ್ಧ ಕೃಷ್ಣ ಅವರು, ಅದು ಬೀಟ್ ಆಯಿತು. ಅವರು ಥರ್ಡ್ ಅಂಪೈರ್ಗೆ ರಿವ್ಯೂ ಮಾಡಿದ್ರು, ಅದು ಬಟ್ ಬಿಲೋ ಹೆಡ್ ಇತ್ತು. ಸೊ ರಿವ್ಯೂ ಕ್ಯಾನ್ಸಲ್ ಆಯಿತು. ಅದು ಕೀಪರಿಗೆ ಹೋಯಿತು. ಕೀಪರ್ ಬಟ್ಲರ್ ಅವರು ಡೈರೆಕ್ಟಾಗಿ ವಿಕೆಟಿಗೆ ಹೊಡೆದ್ರು. ಸೊ ಕುಲ್ದೀಪ್ ಅವರು ಇನ್ನೂ ಸ್ವಲ್ಪ ರನ್ನಿಂಗ್ ಸ್ಪೀಡಾಗಿ ಮೊದಲೇ ಕ್ರೀಸ್ ಬಿಟ್ಟು ಓಡಿದರೆ ಒಂದು ಟೈ ಆದ್ರೆ ಮಾಡ್ಕೊಳ್ಬೋದಿತ್ತು ಈ ಮ್ಯಾಚು ಅಂತ ಹೇಳ್ಬೋದು. ಓವರಾಲ್ ಆಗಿ ಒಂದು ಅತ್ಯುತ್ತಮ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಡಿ ಸಿ ಅವರು ಫಸ್ಟ್ 7 ಓವರ್ಸ್ ಪೇಸ್ 1ನಲ್ಲಿ ಚೆನ್ನಾಗಿ ಆಡಿದ್ರು. 10.5 ರನ್ ರೇಟಲ್ಲಿ ಆಡಿದ್ರು. 63-0 ಇತ್ತು. ಆದರೆ ಅವರಿಗೆ ಕೈ ಕೊಟ್ಟಿದ್ದು ಮಿಡಲ್ ಓವರ್ಸ್. 7ರಿಂದ 15 ಓವರಲ್ಲಿ 79 ರನ್ ಹೊಡೆದ್ರು, 4 ವಿಕೆಟ್ ಕಳ್ಕೊಂಡು ಕೇವಲ 8.77 ರನ್ ರೇಟಲ್ಲಿ ಅಂತ ಹೇಳ್ಬೋದು. ಇಲ್ಲೇ ಅವ್ರಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಕೊನೆಯ 16ರಿಂದ 20 ಓವರ್ಗಳಲ್ಲಿ 13.4 ರನ್ ರೇಟಲ್ಲಿ ಹೊಡೆದ್ರು, 67 ರನ್, 4 ವಿಕೆಟ್ ಕಳ್ಕೊಂಡು ಅಂತ ಹೇಳ್ಬೋದು. ಮಿಡ್ಲ್ ಓವರಲ್ಲಿ ಆಡಿಲ್ಲ, ಇದೆ ಡಿ ಸಿಗೆ ಎಫೆಕ್ಟ್ ಆಗಿದ್ದು. ಇನ್ನು ಚೇಸಿಂಗ್ ಮಾಡ್ತಾ ಡೇವಿಡ್ ಮಿಲ್ಲರ್ ಅವರು ಹಾಗೆ ಕೆ ಎಲ್ ರಾಹುಲ್ ಅವರು ಒಳ್ಳೆ ರನ್ ರೇಟ್ ಎವರೇಜ್ ಹೊಂದಿದ್ದಾರೆ IPL ಅಂತ ಹೇಳ್ಬೋದು. 231 ಜನ ಬ್ಯಾಟಿಂಗ್ ಮಾಡಿದ್ದಾರೆ 10 ಇನ್ನಿಂಗ್ಸ್ಗಿಂತ ಜಾಸ್ತಿ ಚೇಸಿಂಗ್ ಮಾಡೋದ್ರಲ್ಲಿ. ಅದರಲ್ಲಿ ಡೇವಿಡ್ ಮಿಲ್ಲರ್ ಅವರು 67 ಮ್ಯಾಚ್ ಆಡಿ 1816 ರನ್ ಹೊಡೆದಿದ್ದಾರೆ, 49 ಎವರೇಜ್ ಇದೆ, 142 ಸ್ಟ್ರೈಕ್ ರೇಟ್ ಇದೆ, 12 50 1 ಸೆಂಚುರಿ ಹೊಡೆದಿದ್ದಾರೆ. ಇನ್ನು ಕೆ ಎಲ್ ರಾಹುಲ್ ಅವರು 66 ಇನ್ನಿಂಗ್ಸಲ್ಲಿ 2326 ರನ್ ಹೊಡೆದಿದ್ದಾರೆ, 47.92 ಎವರೇಜ್, ಸ್ಟ್ರೈಕ್ ರೇಟ್ 138. ಇನ್ನು 25 50 ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಆದರೆ ಡೇವಿಡ್ ವಾರ್ನರ್, ಕೆ ಎಲ್ ರಾಹುಲ್ ಸ್ವಲ್ಪ ಮ್ಯಾಚ್ ಫಿನಿಶಿಂಗ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್ ವಿಫಲ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಒಂದ್ಸಲ ಡಿ ಸಿ RR ವರ್ಸಸ್ GT ಮ್ಯಾಚಲ್ಲಿ GTಗೆ 16 ಬಾಲಿಗೆ 16 ರನ್ ಬೇಕಿತ್ತು. 6 ಬಾಲಿಗೆ ಅವಾಗ GT ಅವರು ಪ್ರಸಿದ್ಧ ಅವರು ಬಾಲಿಂಗ್ ಮಾಡಿದರು. ಅದರಲ್ಲಿ ಪ್ರಸಿದ್ಧ ಅವರು 3 6 ಕೊಟ್ಟು ಮ್ಯಾಚನ್ನು ಫಿನಿಶ್ ಮಾಡಿದರು. ಸೊ RR ವಿನ್ ಆಗಿತ್ತು, ಅಲ್ಲಿ GT ವಿನ್ ಆಗಿತ್ತು ಅಂತ ಹೇಳ್ಬೋದು. RRಗೆ ಆಡ್ತಿದ್ರು ಅವಾಗ ಪ್ರಸಿದ್ಧ. ಈಗ ಪ್ರಸಿದ್ಧ ಅವರು GTಗೆ ಆಡ್ತಿದ್ದಾರೆ. ಆದರೆ ಡಿ ಸಿಗೆ 8 ರನ್ ಬೇಕಿತ್ತು 3 ಬಾಲಿಗೆ, ಕೇವಲ 6-0 ವಿಕೆಟ್ ಕೊಟ್ಟು 1 ರನ್ನಿಂದ ಮ್ಯಾಚ್ ವಿನ್ನರ್ಸ್ತು. ಮತ್ತು ಒಳ್ಳೆ ಬಾಲಿಂಗ್ ಹಾಕಿದ್ರು. ಡೇವಿಡ್ ಮಿಲ್ಲರ್ ಇಂಜುರಿ ಆಗೋ ಕಾರಣ ಅವರೇ ಆಗಿದ್ರು, ಒಂದು ಬೌನ್ಸ್ ಹಾಕಿ ಅವ್ರಿಗೆ ಬೆರಳು ಇಂಜುರಿ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಸ್ಪಿನ್ನರ್ಸ್ ಅವರು ತುಂಬ ಎಕ್ಸ್ಪೆನ್ಸಿವ್ ಆಗಿರೋ ಅಂತ ಹೇಳ್ಬೋದು. ಡಿ ಸಿ ಕಡೆಯೂ 8 ಓವರಿಗೆ 1 ವಿಕೆಟ್ ಕಳ್ಕೊಂಡು 97 ರನ್ ಕೊಟ್ಟರು 12 ಎಕಾಮಿಯಲ್ಲಿ. ಬಟ್ GT ಸ್ಪಿನ್ನರ್ಸ್ ಅವರು 5 ಓವರ್ಗಳಲ್ಲಿ 28 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು 5.6 ಓವರ್ಗಳಲ್ಲಿ ಅಂತ ಹೇಳ್ಬೋದು. ಒಂದು ಉತ್ತಮ ಸ್ಪಿನ್ನಿಂಗ್ ದಾಳಿ ಮಾಡಿದ್ರು GT. ಆದರೆ ಡಿ ಸಿಗೆ ಅದು ಎಕ್ಸ್ಪೆನ್ಸಿವ್ ಆಗಿತ್ತು. ಇನ್ನು ಡಿ ಸಿ 1 ರನ್ನಿಂದ ಸೋಲೋದಿದೆ ಫಸ್ಟ್ ಟೈಮ್ ಅಲ್ಲ, ತುಂಬ ಮ್ಯಾಚ್ ಸೋತಿದ್ದಾರೆ. CSK ಮೇಲೆ 2015ರಲ್ಲಿ ಸೋತಿದ್ದಾರೆ, ಗುಜರಾತ್ ಲಯನ್ಸ್ ಮೇಲೆ 2016, RCB ಮೇಲೆ 2021, ಈಗ GT ಮೇಲೆ 26 ಮೇಲೆ 1 ರನ್ನಿಂದ ಸೋತಿದ್ದಾರೆ. 4 ಟೈಮ್ ಸೋತಿದ್ದಾರೆ. ಬೇರೆ ಯಾವ ಟೀಮ್ ಇಷ್ಟು ಸಲ ಸೋತೇ ಇಲ್ಲ. ಇನ್ನು ನ್ಯಾರೋವೆಸ್ಟ್ ವಿನ್ಸಲ್ಲಿ GTಗೆ ಇದೆ ಫಸ್ಟ್ ಪ್ಲೇಸಲ್ಲಿ ಬರುತ್ತೆ, 1 ರನ್ನಿಂದ ವಿನ್ ಆಗಿದ್ದು. ಮುಂಬೈ ಮೇಲೆ ಒಂದ್ಸಲ 6 ರನ್ನಿಂದ ವಿನ್ ಆಗಿದ್ರು. ಹಾಗೆ LSG ಮೇಲೆ ಒಂದ್ಸಲ 7 ರನ್ನಿಂದ ವಿನ್ ಆಗಿದ್ರು. KKR ಮೇಲೆ 8 ರನ್ನಿಂದ ವಿನ್ ಆಗಿದ್ರು. ಹಾಗೆ DC ಮೇಲೆ ಒಂದ್ಸಲ 2022 14 ರನ್ನಿಂದ ವಿನ್ ಆಗಿದ್ರು. ಓವರಾಲ್ ಆಗಿ ಇದೊಂದು ಅತ್ಯುತ್ತಮ ಮ್ಯಾಚ್ ಆಗಿತ್ತು. GT ಅವರಿಗೆ ಒಂದು ಒಳ್ಳೆ 2 ಪಾಯಿಂಟ್ಸ್ ಕೂಡ ಸಿಕ್ತು ಅಂತ ಹೇಳ್ಬೋದು. ಇನ್ನು ಪಾಯಿಂಟ್ಸ್ ಟೇಬಲಲ್ಲೂ ಕೂಡ ಅವರು GT ಮೇಲೆ ಹೋದರು. ಅವರಿಗೆ ಗೆಲುವೇ ಸಿಕ್ಕಿರಲಿಲ್ಲ ಆಡಿದ 2 ಮ್ಯಾಚಲ್ಲಿ. ಈ ಮ್ಯಾಚಲ್ಲಿ ವಿನ್ ಆಗಿ 6th ಪ್ಲೇಸಿಗೆ ಬಂದರು. ಇನ್ನು DC ಅವರು 4th ಪ್ಲೇಸಿಗೆ ಕುಸ್ತಿದ್ದಾರೆ ಈ ಮ್ಯಾಚ್ ಸೋತು. ನೋಡೋಣ ನೆಕ್ಸ್ಟು ಹೇಗೆ ಹೋಗುತ್ತೆ ಅಂತ. ಇವತ್ತು ಒಂದು ಒಳ್ಳೆ ಮ್ಯಾಚ್ ಇದೆ, ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಮ್ಯಾಚ್ ಯಾವ ರೀತಿ ಹೋಗುತ್ತೆ ನೋಡಬೇಕು. ಇದು ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿದೆ. ಹೋದ ಮ್ಯಾಚ್ ಕೋಲ್ಕತ್ತಾದಲ್ಲಿ ಮಳೆಯಿಂದ ರದ್ದಾಗಿತ್ತು. ಈ ಮ್ಯಾಚ್ ಹೇಗೆ ಹೋಗುತ್ತೆ ನೋಡೋಣ. ಧನ್ಯವಾದಗಳು.